ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಈ ಕಚೇರಿ ತಂತ್ರಾಂಶವನ್ನು ಇಂದು ಅಧಿಕೃತವಾಗಿ ಪ್ರಾರಂಭ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಆಡಳಿತ ಅಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿ ಕೆ. ರಾಘವೇಂದ್ರ ರಾವ್ ಹೇಳಿದರು. ಅವರು ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಈ ತಂತ್ರಾಂಶಕ್ಕೆ ಚಾಲನೆ ನೀಡಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ನಮ್ಮ ಪಟ್ಟಣ ಪಂಚಾಯಿತಿ ಶಿರಹಟ್ಟಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿರೋ ದೃಷ್ಟಿಯಿಂದ ನಮ್ಮ ಈ ಕಚೇರಿ ತಂತ್ರಾಂಶವನ್ನು ಇವತ್ತು ನಾವು ಅಧಿಕೃತವಾಗಿ ಪ್ರಾರಂಭ ಮಾಡಿದ್ದೀವಿ, ಚಾಲನೆ ಕೊಟ್ಟಿದ್ದೀವಿ. ಇನ್ನು ಮುಂದೆ ನಮ್ಮ ಪಟ್ಟಣ ಪಂಚಾಯಿತಿ ಕಚೇರಿ ಸಾರ್ವಜನಿಕರು ತಮ್ಮ ಏನಾದರೂ ಸಮಸ್ಯೆಗಳಿದ್ದರೆ, ಅರ್ಜಿಗಳನ್ನು ಕೊಡೋದಿದ್ದರೆ ಎಲ್ಲರೂ ಕಡ್ಡಾಯವಾಗಿ ನಮ್ಮ ಕಚೇರಿಯ ಸಿಬ್ಬಂದಿಯಾಗಿರ್ತಕ್ಕಂಥ ನಮ್ಮ ಕರಿಯಪ್ಪ ಅಂತ ಇದ್ದಾರೆ, ಅವರು ಮತ್ತು ನಮ್ಮ ಅವಕ ಶಾಖೆ ಇದೆ, ಅಲ್ಲಿ ನಿಮ್ಮ ಅರ್ಜಿಯನ್ನು ಕೊಡಬೇಕು. ಅದು ಆನ್ಲೈನಲ್ಲಿ ಎಂಟ್ರಿ ಆಗ್ತದೆ, ಈ ತಂತ್ರಾಂಶದಲ್ಲಿ ಎಂಟ್ರಿ ಆಗ್ತದೆ. ಜೊತೆಗೆ ನಿಮಗೆ ಗಣಕೀಕೃತ ಒಂದು ರಸೀದಿಯನ್ನು ನಿಮಗೆ ಕೊಡ್ತಾರೆ ಎಲ್ಲ ಸಾರ್ವಜನಿಕರಿಗೆ. ಅದನ್ನು ನಾವು ಪಡಿಬೇಕು. SMS ಅಲರ್ಟ್ ಕೂಡ ಹೋಗ್ತದೆ ಕಾಲಕ್ಕೆ. ಸೊ ಈ ಒಟ್ಟಾರೆಯಾಗಿ ಈಗೇನು ಹಿಂದೆ ನಮ್ಮ ಈ ಕಚೇರಿಯಲ್ಲಿ ವ್ಯವಸ್ಥೆಗಳಿದ್ದವು, ಕೈ ಬರೋದ ಮುಖಾಂತರ ಮಾಡ್ತಕ್ಕಂಥ ವ್ಯವಸ್ಥೆ ಏನಿತ್ತು, ಅದರಿಂದ ಸಾಕಷ್ಟು ವಿಳಂಬ ಆಗ್ತಾಯಿತ್ತು. ಆಮೇಲೆ ಮೇಲಧಿಕಾರಿಗಳಿಗೂ ಸರಿಯಾದ ಮಾಹಿತಿ ಸಿಗ್ತಿರಲಿಲ್ಲ. ಯಾವ ಸೆಕ್ಷನ್ನಲ್ಲಿ ಎಷ್ಟು ಅರ್ಜಿಗಳು ಬಾಕಿ ಇದ್ದಾವೆ ಸಾರ್ವಜನಿಕರದ್ದು, ಯಾವ್ಯಾವ ಕುಂದುಕೊರತೆಗಳಿದ್ದಾವೆ, ಅದ್ರ ಬಗ್ಗೆ ಸರಿಯಾದಂಥ ಅಂಕಿ ಸಂಖ್ಯೆಗಳು, ಮಾಹಿತಿಗಳು ಕೂಡ. ಬಟ್ ಈಗ ನಾವು ಆನ್ಲೈನ್ ಮುಖಾಂತರ ವ್ಯವಸ್ಥೆ ಮಾಡಿರೋದ್ರಿಂದ ಈ ತಂತ್ರಾಂಶವನ್ನು ಪ್ರಾರಂಭ ಮಾಡಿರೋದ್ರಿಂದ ಎಲ್ಲ ಮಾಹಿತಿಗಳು ಅಚ್ಚುಕಟ್ಟಾಗಿ ನಮಗೆ ಸಿಗ್ತದೆ. ಸೊ ಮಾನಿಟ್ರ್ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ನಮ್ಮ ವಿಷಯ ನಿರ್ವಾಹಕರ ಒಂದು ದೈನಂದಿನ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಮಾಡ್ತಾಯಿದ್ದಾರೆ, ಸೊ ಯಾರ ಹತ್ತಿರದಲ್ಲಿ ಎಷ್ಟು ದಿನಗಳಿಂದ ಯಾವ ಕಡತಗಳು ಬಾಕಿ ಇದ್ದಾವೆ ಅನ್ನೋದನ್ನು ಕೂಡ ನಾವು ಅದನ್ನು ವಾಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಒಂದು ತಂತ್ರಾಂಶವನ್ನು, ಈ ಕಚೇರಿ ತಂತ್ರಾಂಶವನ್ನು ನಾವು ಇವತ್ತು ಅಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರು ಸಹ ನಮಗೆ ಸಹಕಾರ ಕೊಡಬೇಕು. ಜೊತೆಗೆ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಂತ ಈಗೆಲ್ಲ ತೀರ್ಮಾನ ತೊಗೊಂಡಿದ್ದೀವಿ. ಇನ್ನೂ ಎಲ್ಲ ರೀತಿಯಿಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ತುರ್ತಾಗಿ ಯಾವ ರೀತಿಯಾಗಿ ಅದನ್ನು ಸ್ಪಂದಿಸಬೇಕು, ಅವರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಮನವಿ ಮಾಡೋದಿಷ್ಟೇ, ನಿಮ್ಮ ಸ್ವಚ್ಛತೆಯನ್ನು ಕಾಪಾಡಿ. ದಯವಿಟ್ಟು ನಮ್ಮ ಸಿಬ್ಬಂದಿಯವರು ನಿಮ್ಮ ಮನೆಗಳಿಗೆ ಬಂದಾಗ ಹಸಿ ಕಸ ಬೇರೆ, ಒಣ ಕಸ ಬೇರೆ ಈ ರೀತಿಯಾಗಿ ಬೇರ್ಪಡಿಸಿ ಅವರಿಗೆ ಕೊಡುವ ಮುಖಾಂತರ ನಮ್ಮ ಪಟ್ಟಣ ಪಂಚಾಯತಿಯ ಮತ್ತು ನಮ್ಮ ಶಿರಹಟ್ಟಿ ಒಂದು ಈ ಪಟ್ಟಣವನ್ನು ಸುಂದರವಾಗಿ ಸ್ವಚ್ಛವಾಗಿ ಇಡಲಿಕ್ಕೆ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೊಡ್ತೇನೆ. ಜೊತೆಗೆ ಯಾವುದೇ ಸಮಸ್ಯೆಗಳಿರಲಿ, ಕಚೇರಿಯ ಮುಖ್ಯಾಧಿಕಾರಿಗಳಿದ್ದಾರೆ, ಸೊ ಅವರು ಬಂದು ಅವರಿಗೆ ಗಮನವನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗಲೂ ಅವರು ಅದರ ಮುಂದಿನ ಕ್ರಮಗಳನ್ನು ತಗೋತಾರೆ. ಸೊ ಇಷ್ಟು ನಾನು ಹೇಳ್ತೇನೆ. ಜೊತೆಗೆ ಇಲ್ಲಿ ಶಿರಹಟ್ಟಿಯಲ್ಲಿರ್ತಕ್ಕಂಥ, ಪಟ್ಟಣದಲ್ಲಿರ್ತಕ್ಕಂಥ ಅಂಗಡಿಕಾರರಾಗಿರ್ಬೋದು, ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ತೆರಿಗೆಗಳನ್ನು ಹಲವಾರು ವರ್ಷಗಳಿಂದ ತೆರಿಗೆ, ಸೊ ಇನ್ನೂ ಕೆಲವರು ಕಟ್ಟೇ ಇಲ್ಲ, ಕೆಲವರು ಯಾವುದೇ ಒಂದು ಅನುಮತಿಯನ್ನು ಕೂಡ ಲೈಸೆನ್ಸನ್ನು ಪಡೆದಿರೋದಿಲ್ಲ. ಸೊ ದಯವಿಟ್ಟು ಯಾರು ಲೈಸೆನ್ಸ್ ಪಡೆದಿಲ್ಲೋ ಕೂಡಲೇ ಲೈಸೆನ್ಸನ್ನು ಪಡಿಬೇಕು. ಜೊತೆಗೆ ಕಾಲಕ್ಕೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ತೆರಿಗೆಯನ್ನು ನಮ್ಮ ಪಟ್ಟಣ ಪಂಚಾಯತಿಗೆ ಪಾವತಿಸಿದರೆ ಖಂಡಿತವಾಗ್ಲೂ ನಾವು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಜೊತೆಗೆ ನಿಮ್ಮ ಒಂದು ಕೈ ಜೋಡಿಸ್ತಕ್ಕಂಥ ಕೆಲಸ ನಮ್ಮ ಜೊತೆಗೆ ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ.